ದೇವೇಗೌಡರ ನೆರಳಲ್ಲಿ ಹೋದಂಥವ್ರು ಯಾರೂ ಕೂಡ ಚೆನ್ನಾಗಿ ಬದುಕಿಲ್ಲ. ಸಹಿಸ್ಕೊಳಕ್ಕಾಗದೇ ಇರೋಷ್ಟು ಸಣ್ಣತನ ದೇವೇಗೌಡರಿಗಾಗಲಿ ಕುಮಾರಣ್ಣಂಗಿಲ್ಲ ಅಂತಕ್ಕಂಥದ್ದು ಹೇಳ್ಬೇಕಾಗ್ತದೆ. ದೇವೇಗೌಡರು ಸಾಹೇಬರು ಗರಡಿಯಲ್ಲಿ ಬೆಳೆದಿರ್ತಕ್ಕಂಥವ್ರು ಸಾಕಷ್ಟು ಜನ ಬೇರೆ ಬೇರೆ ಪಕ್ಷದಲ್ಲಿ ಇವತ್ತಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳು ಜೊತೆಯಲ್ಲಿ ಬಹುಶಃ ಕುಮಾರಣ್ಣ ಅವರು ಒಂದು 2 ವರ್ಷ ದೊಡ್ಡವರೇ ಇದ್ದಾರೆ ಅಂತ ಶಿವಕುಮಾರಣ್ಣನಿಗೆ ವಯಸ್ಸಲ್ಲಿ. ದೇವೇಗೌಡರ ಬಗ್ಗೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಮಾತಾಡಿದ್ದಾರೆ. ದೇವೇಗೌಡರ ನೆರಳಲ್ಲಿ ಹೋದಂಥವ್ರು ಯಾರೂ ಕೂಡ ಚೆನ್ನಾಗಿ ಬದುಕಿಲ್ಲ. ಇರಲಿ, ಪರವಾಗಿಲ್ಲ, ಬಗ್ಗೆ ನಾನೇನು ಚರ್ಚೆ ಮಾಡಲ್ಲ. ಆಯ್ತು, ಯಾರ್ಯಾರು ಚೆನ್ನಾಗಿ ಬದುಕಿದ್ದಾರೆ, ಯಾರು ಚೆನ್ನಾಗಿ ಬದುಕಿಲ್ಲ ಅಂತ ದೇವೇಗೌಡರು ಸಾಹೇಬರು ಗರಡಿಲಿ ಬೆಳೆದಿರ್ತಕ್ಕಂಥವ್ರು ಸಾಕಷ್ಟು ಜನ ಬೇರೆ ಬೇರೆ ಪಕ್ಷದಲ್ಲಿ ಇವತ್ತಿದ್ದಾರೆ. ಬೇರೆ ಬೇರೆ ಪಕ್ಷಕ್ಕೆ ಹೋಗಿದ್ರು ಕೂಡ ದೇವೇಗೌಡರ ಮೇಲಾಗಲಿ ಕುಮಾರಣ್ಣನ ಮೇಲಾಗಲಿ ವೈಯಕ್ತಿಕವಾಗಿ ಅಭಿಮಾನ ಇಟ್ಕೊಂಡಿರ್ತಕ್ಕಂಥವ್ರು ಭಾಳ ಜನ ಇದ್ದಾರೆ. ನಮ್ಮ ಕಣ್ಮುಂದೆ ಇದೆ ಅದು ಉದಾಹರಣೆ. ಹಾಗಾಗಿ ಪಾಪ ಅವರೇನೋ ಹಿರಿಯರೇನೋ ಮಾತಾಡಿದ್ದಾರೆ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡಿ. ಅದನ್ನೇ ಸಹಿಸ್ಕೊಳಕ್ಕಾಗ್ತಾ ಇಲ್ಲ ಅಂತೇಳಿ ಕುಮಾರಸ್ವಾಮಿ ಅವರು, ಅಂದರೆ ಬೇರೆ ಪಕ್ಷಕ್ಕೆ ಹೋಗಿ ಅವ್ರ ಬೆಳವಣಿಗೆನ ಕುಮಾರಸ್ವಾಮಿ ಅವರು ಸಹಿಸ್ಕೊಳ್ತಾ ಇಲ್ಲ ಅಂತೇಳಿ ಹೇಳುವಂಥದ್ದು. ನೋಡಿ ಅಣ್ಣ, ಯಾರ ಬೆಳವಣಿಗೆ ಯಾರು ತಡಿಲಿಕ್ಕೆ ಆಗೋದಿಲ್ಲ. ಭಗವಂತ ಯಾರ್ಯಾರು ಹಣೆಬರದಲ್ಲಿ ಏನೇನು ಬರೆದಿದ್ದಾನೋ ಅದು ದಕ್ಕಬೇಕು ಅಂದರೆ ದಕ್ಕತ್ತೆ. ಹಾಗಾಗಿ ಇನ್ನೊಬ್ರನ್ನ ಬೆಳವಣಿಗೆನ ನೋಡಿ ಸಹಿಸ್ಕೊಳಕ್ಕಾಗದೇ ಇರೋಷ್ಟು ಸಣ್ಣತನ ದೇವೇಗೌಡರಿಗಾಗಲಿ ಕುಮಾರಣ್ಣಂಗಿಲ್ಲ ಅಂತಕ್ಕಂಥದ್ದನ್ನ ಹೇಳ್ಬೇಕಾಗ್ತದೆ. ನಿನ್ನೆ ಮಂಡ್ಯದಲ್ಲಿ ಸಿದ್ದರಾಮಯ್ಯನವರು ಹೇಳ್ತಾರೆ, ಕುಮಾರಸ್ವಾಮಿ ಅವ್ರಿಗೆ ಅಳೋದು ಒಂದೇ ಅಸ್ತ್ರ, ನಮಗೆ ಜನ ನೋಡೋರು ಅಳ ಬರಲ್ಲ, ಅವ್ರಿಗೆ ಮಾತ್ರ ಬರುತ್ತಾ ಅನ್ನೋ ಪ್ರಶ್ನೆ ಮಾಡಿದ್ದಾರೆ. ಕುಮಾರಣ್ಣ ಜನಗಳ ಕಷ್ಟ ನೋಡಿದಾಗ ಅಳ್ತಾರೆ, ಸಿದ್ದರಾಮಣ್ಣ ಜನಗಳ ಕಣ್ಣಲ್ಲಿ ನೀರು ಹಾಕಿಸ್ತಾರೆ, ಅಷ್ಟೇ ವ್ಯತ್ಯಾಸ. ಥ್ಯಾಂಕ್ ಯು. ವಿಚಾರದ ವೇಳೆ ಸರ್, ಕುಟುಂಬಗಳನ್ನ ಮಧ್ಯ ತರುವಂಥದ್ದು ಅಂದರೆ ದೇವೇಗೌಡರ ಕುಟುಂಬ ಮತ್ತು ಡಿ ಕೆ ಶಿವಕುಮಾರ್ ಕುಟುಂಬದ ನಡುವೆ ಯಾಕೆಷ್ಟು ವಾಕ್ಸಮರ ಅಂತ ಹೇಳಿ ಸರ್? ನೋಡಿ, ವಾಕ್ಸಮರ ಅಂದರೆ ಇದು ಏನು ವೈಯಕ್ತಿಕವಾಗಿ ಯಾರ ಮೇಲೂ ಯಾರಿಗೇನು ಬೇಸರನೂ ಇಲ್ಲ, ಕೋಪನೂ ಇಲ್ಲ, ಆಕ್ರೋಶನೂ ಇಲ್ಲ, ಇನ್ನೊಂದು ಇಲ್ಲ. ಇದು ರಾಜಕೀಯವಾಗಿ ಹಲವಾರು ವರ್ಷಗಳಿಂದ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ವಿಶೇಷವಾಗಿ ನಮ್ಮ ಎದುರಾಳಿ ಅವರು ರಾಜಕೀಯವಾಗಿ ನಾವು ಎದುರಿಸ್ತಾ ಇದ್ದೇವೆ. ನಮ್ಮ ಎದುರಾಳಿ ರಾಜಕೀಯವಾಗಿ ನಾವು ಎದುರಿಸ್ತೇವೆ, ಅಷ್ಟೇ ಬಿಟ್ಟರೆ ಇಲ್ಲೇನು ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ಶಿವಕುಮಾರ್ ಅವ್ರ ಮೇಲಾಗಲಿ ಅವ್ರ ಕುಟುಂಬದ ಮೇಲಾಗಲಿ ನಮಗಾಗೋದಿಲ್ಲ ಅಂತಕ್ಕಂಥದ್ದು ಅಥವಾ ಅವ್ರ ಮನಸ್ಥಿತಿ ಏನಿದೆಯೋ ನನಗಂತೂ ಗೊತ್ತಿಲ್ಲ. ನಮ್ಮ ಮನಸ್ಥಿತಿ ಅಂತೂ ವೈಯಕ್ತಿಕವಾಗಿ ಇವತ್ತು ಶಿವಕುಮಾರ್ ಅವರು ನಿನ್ನೆ ನೋಡಿದೆ, ಅವರು ಭಾಳ ಹಿರಿಯರಿದ್ದಾರೆ. ಕೆ ಆರ್ ನಗರದಲ್ಲಿ ಮಾತಾಡ್ತಾಯಿದ್ರು, ಏಕವಚನದಲ್ಲೇ ಮಾತನಾಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಅವನು ಇವನು ಇವೆಲ್ಲ ಜನ ಗಮನಿಸ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿಗಳು ಜೊತೆಯಲ್ಲಿ ಬಹುಶಃ ಕುಮಾರಣ್ಣ ಅವರು ಒಂದು 2 ವರ್ಷ ದೊಡ್ಡವರೇ ಇದ್ದಾರೆ ಅಂದ್ಕೊಳ್ತೀನಿ ಶಿವಕುಮಾರಣ್ಣನಿಗಿಂತ ವಯಸ್ಸಲ್ಲಿ. ಅಣ್ಣ ಅಂತ ಹೇಳಿದ್ರು ಸರ್ ಹಿಂದೆ ಅಣ್ಣ ಅಂದರು, ಇವಾಗ ಅವನು ಇವನು ಅಂತಾರೆ. ಮೋಸ್ಟ್ಲಿ ಮತ್ತೆ ಅಣ್ಣ ಅಂತಾರೆ ಅನ್ಕೋತೀನಿ ಮುಂದೆ ಯಾವತ್ತಾದ್ರು. ಯಾವ ಥರ ಸರ್ ಅದು ಜನ ತೀರ್ಮಾನ ಮಾಡ್ತಾರೆ. ಆ ಜನ ತೀರ್ಮಾನ ಮಾಡಿದ್ರೆ ಆ ಸಂದರ್ಭ ಬರ್ಬೋದು.